ಪಟ್ಟಿ ರವಾನೆ ಆಗಿದೆ. ನಾವು ಈಗ ವಿಶೇಷ ಪೂಜೆಯನ್ನು ಬೇಗ ಅವರಿಗೆ ಸಚಿವ ಸ್ಥಾನ ಸಿಗಲಿ ಅಂತೇಳಿ ಸಂಕಲ್ಪವನ್ನು ಮಾಡಿದ್ದೀವಿ. ಈಗ ಈ ಒಂದು ತಾಸಿನಲ್ಲೇ ಪಟ್ಟಿ ರವಾನೆ ಆಗ್ತದೆ, ಸಿಹಿ ಸುದ್ದಿ ಸಿಗ್ತಾ ಇದೆ. ಅದಕ್ಕೆ ಇಲ್ಲಿ ಅಭಿಷೇಕವನ್ನು ಇಟ್ಟುಕೊಂಡಿದ್ದೀವಿ. ಅವರು ವಿದ್ಯಾವಂತಿದ್ದಾರೆ, ಶಿಕ್ಷಣವಂತಿದ್ದಾರೆ. ಆಮೇಲೆ ಅವ್ರ ತಂದೆ ನಮ್ಮ ಕಾಶ್ಯಪ್ಪನವ್ರ ಸಾಹೇಬರು ಅವ್ರ ಆದಿಯಾಗಿ, ಅವ್ರ ತಾಯಿಯವರ ಆದಿಯಾಗಿ ಈಗ ಅವರು ಕೂಡ 2 ಸಲ ಶಾಸಕರಾಗಿದ್ದಾರೆ, ಸಮಾಜ ಸಂಘಟನೆ ಮಾಡಿದ್ದಾರೆ, ಎಲ್ಲ ಸರ್ವ ಜನಾಂಗದ ಸಮಾಜವನ್ನು ಕಟ್ಕೊಂಡು ಹೋಗ್ತಾಯಿದ್ದಾರೆ. ಅದಕ್ಕೆ ಅವರಿಗೆ ಬೇಗನೆ ಸಚಿವ ಸ್ಥಾನ ಸಿಗಲಿ ಅಂತೇಳಿ ನಾವೆಲ್ಲ ನಮ್ಮ ಮತಕ್ಷೇತ್ರದ ಜನ ಇಲ್ಲೆಲ್ಲ ಬಂದಿದ್ದೀವಿ. ಈಗ ಅರ್ಚನೆಯನ್ನು ಈ ಶೀಘ್ರದಲ್ಲೇ ಅರ್ಚನೆಯನ್ನು ತಾಯಿ ಗೌರಮ್ಮ ಕಾಶ್ಯಪ್ಪನವರು ಈ ಪೂಜೆಗೆ ಬರ್ತಾ ಇದ್ದಾರೆ ಅಂತ ಮಾತನ್ನು ಕೂಡ ನಾನು ಹೇಳ್ತಾ ಇದ್ದೀನಿ. ಅಖಿಲ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ ಹಾಗೂ ಪ್ರತಿಪಕ್ಷದ ನಾಯಕರಾದಂಥ ರಾಹುಲ್ ಗಾಂಧಿ ಸಾಹೇಬರಿಗೆ ಹಾಗೂ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಸಾಹೇಬರಿಗೆ ಹಾಗೂ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ BK ಹರಿಪ್ರಸಾದ್ ಸರ್ಗೆ ಎಲ್ಲರಿಗೂ ನಮ್ಮ ಹುಣಗುಂದ ತಾಲೂಕು ಬಾಗಲಕೋಟೆ ಜಿಲ್ಲಾ ಮತಕ್ಷೇತ್ರದ ಪರವಾಗಿ ಅವರಿಗೆ ಮೊದಲ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ. ಮಾನ್ಯ ಶಾಸಕರಾದಂಥ ಡಾಕ್ಟರ್ ವಿಜಯಾನಂದ ಕಾಶ್ಯಪ್ಪನವ್ರ ಸಾಹೇಬರು ಯುವ ಹೋರಾಟಗಾರರು ಹಾಗೂ ಸಮಾಜಕ್ಕೋಸ್ಕರವಾಗಿ ಹೋರಾಡಿದಂಥ ನಾಯಕರು ಮತ್ತು ಇಂಥ ಯುವಕರಿಗೆ ರಾಹುಲ್ ಗಾಂಧಿಯವರು ಪ್ರಥಮ ಆದ್ಯತೆ ಕೊಡ್ತೀನಿ ಅಂತ ಹೇಳಿದ ಪ್ರಕಾರ ಡಾಕ್ಟರ್ ವಿಜಯಾನಂದ ಕಾಶ್ಯಪ್ಪನವ್ರ ಸಾಹೇಬರಿಗೆ ಈ ಆದ್ಯತೆ ಪ್ರಕಾರ ಈ ಸದ್ಯ ಪಕ್ಷದ ಯುವ ಸಚಿವರ ಸಾಲಿನಲ್ಲಿ ಇವರಿಗೆ ಪ್ರಥಮ ಆದ್ಯತೆ ನೀಡಿ ಅವರಿಗೆ ಗೌರವಿಸೋದಕ್ಕೆ ಎಲ್ಲ ರಾಷ್ಟ್ರೀಯ ನಾಯಕರುಗಳಿಗೆ ಎಲ್ಲರಿಗೂ ನಮ್ಮ ತಾಲೂಕಿನ ಪರವಾಗಿ ನಾವು ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಥ್ಯಾಂಕ್ ಯು. ಇವತ್ತು ನಾವು ಬಾಗಲಕೋಟೆ ಜಿಲ್ಲೆಯಿಂದ ಬಂದಿದ್ದೀವಿ. ವಿಜಯಾನಂದ ಕಾಶ್ಯಪ್ಪನವರ ಅಭಿಮಾನಿಗಳು, ಕಾರ್ಯಕರ್ತರು. ಮಾನ್ಯ 25 ವರ್ಷ ನಂತರ ನಮ್ಮ ಕ್ಷೇತ್ರಕ್ಕೆ ಹೈಕಮಾಂಡ್ ಒಳ್ಳೆಯ ಅವಕಾಶ ಕೊಟ್ಟಿದೆ. ಅದಕ್ಕೆ ನಾನು AICC ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ ಹಾಗೂ ಮುಖ್ಯಮಂತ್ರಿಯವರಿಗೆ ಹಾಗೂ ಸಿದ್ದರಾಮಯ್ಯ ಸಾಹೇಬರಿಗೆ ಎಲ್ಲರೂ ಕೂಡ ನಾವು ಅಭಿನಂದಿಸ್ತಾ ಇದ್ದೀವಿ. KPCC ಅಧ್ಯಕ್ಷರಿಗೆ ರಾಹುಲ್ ಗಾಂಧಿ ಅವರಿಗೆ ಅಭಿನಂದಿಸ್ತಾ ಇದ್ದೇವೆ. ಇವತ್ತು KC ವೇಣುಗೋಪಾಲ್ ಅವರಿಗೆ, ಸುರ್ಜಿವಾಲ್ ಅವರಿಗೆ ಎಲ್ಲರೂ ಕೂಡ ನಾವು ವಿಶೇಷವಾಗಿ ಅಭಿನಂದಿಸ್ತಾ ಇದ್ದೇವೆ. ನಮ್ಮ ಯುವಕರಿದ್ದಾರೆ, ನಮ್ಮ ನಾಯಕರು. ಕಾಶ್ಯಪ್ಪನವರು ಸಂಘಟನೆ ಉತ್ತರ ಕರ್ನಾಟಕದಲ್ಲಿ ಪ್ರಭಾವಿ ವ್ಯಕ್ತಿ, ಅವರು ಫೈರ್ ಬ್ರ್ಯಾಂಡ್ ಅಂತ ಕೂಡ ಎಲ್ಲ ಯುವಕರು ಕೂಡ ಅವ್ರಿಗೆ ಕರಿತಾ ಇದ್ದೀವಿ. ಅವ್ರು ಬರ್ತಾರಪ್ಪ ಅಂದ್ರೆ 1000 ಜನ ಆಟೋಮೆಟಿಕ್ಲಿ ಬಂದು ಕೊಡ್ತಾ ಇದ್ದಾರೆ. ನೋಡಿ ಇವತ್ತು ಎಷ್ಟು ಜನ ಆನಂದರಾವ್ ಸರ್ಕಲ್ನಲ್ಲಿ ಬಂದಾರಪ್ಪ ಅಂದ್ರೆ ಯಾರಿಗೂ ಕೂಡ ಬರೀ ಒಂದು ಮೆಸೇಜ್ ಮ್ಯಾಗ ಅಭಿಮಾನಕ್ಕೆ, ಎಲ್ಲರೂ ಸ್ವಂತ ವೆಹಿಕಲ್ ಮ್ಯಾಗ ಅಭಿಮಾನಕ್ಕೆ ಎಷ್ಟು ಜನ ಬಂದಿದ್ದಾರೆ. ಅಂಥ ದಿಟ್ಟ ನಾಯಕನ ಗುರುತಿಸಿ ಸಚಿವ ಸ್ಥಾನವನ್ನು ಮಾಡಿದ್ದಕ್ಕೆ ಹೈಕಮಾಂಡ್ಗೆ, ಪಕ್ಷದ ಅಧ್ಯಕ್ಷರಿಗೆ ಎಲ್ಲರಿಗೂ ಕೂಡ ನಾನು ಮತ್ತೊಮ್ಮೆ ಅಭಿನಂದಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಅಂತ ನನಗೆ ತುಂಬ ಭರವಸೆ ಇತ್ತು. ಸಿಗ್ತೈತಿ ನನ್ನ ಮಗ ಮಂತ್ರಿ ಸ್ಥಾನ. DK ಶಿವಕುಮಾರ್ಗೂ ಭೇಟಿಯಾಗಿ ನಾನು ಹೇಳಿ ಬಂದಿದ್ದೇನೆ. ನಮ್ಮ ಸಾಹೇಬ್ರದ್ದು ಕಂಡಿದ್ರಿ, ನನ್ನ ವಯಸ್ಸಾಗಿತ್ತು, ನನ್ನ ಮಗನ ನಾನು ಕಣ್ಣು ಮುಗಿಸ್ತೀನಿ. ದಯವಾಗಿ ನನ್ನ ಮಗನಿಗೆ ಕೊಟ್ಟಂತ ಬಿಟ್ಕೊಂಡಿದ್ದೆ ನಾನು. ಈ ಹಿಂದೆ SR ಕಾಶ್ಯಪ್ಪನವರು ಕೂಡ ಸಚಿವರಾಗಿ ಒಳ್ಳೆ ಇದು ಮಾಡಿದ್ರಿ, ಅವ್ರ ಮಗನಿಗೂ ಸಿಗ್ತಾ ಇದೆ, ಏನು ಹೇಳ್ತೀರಿ? ಅಪ್ಪನ ಹೆಸರು ಅವತ್ತೊಂದ ಮಗ ಅಪ್ಪ ಹೋದ್ರೂ ಅಪ್ಪನಿಗೆ ತಕ್ಕ ಮಗ ಹುಟ್ಟಿದ. ಅದಕ್ಕೆ ಅವ್ರ ಹೆಸರು ತಂದರು. ಅವ್ರಿಗೆ ಎಲ್ಲ ಅವ ಇನ್ನು ಮುಂದೆ ಇದೇ ರೀತಿ ನಡೆಸ್ಕೊಂಡು ಹೋಗೋಣ ಅಂತ ನನ್ನ ಭರವಸೆ ಮಾಡೇ ಮಾಡ್ತಾರೆ. ಅವ ಎಲ್ಲ ತಾಲೂಕಿಗೂ ಜಿಲ್ಲಾಕ್ಕೂ ಅವ ಎಲ್ಲ ಕೀರ್ತಿ ತರ್ತಾನಂತ ನನ್ನ ಭರವಸೆ.